ಅಕ್ಕನ ಲೈಫಿಗೆ ಬಿಟ್ಟಿರೋ ವೈರಸ್ಗೆ ಆ್ಯಂಟಿಡೋಟ್ ನನ್ನ ಕೈಲಿದೆ. ಅದು ಹೇಗೆ ನೀನು ಕ್ಯೂರ್ ಮಾಡಿಬಿಡ್ತೀಯೋ ನಾನು ನೋಡೇ ಬಿಡ್ತೀನಿ. ಅಷ್ಟು ಸುಲಭವಾಗಿ ಈ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಿ ನಿಮ್ಮ ಅಕ್ಕನ್ನ ಏಜೇನ ನೆಮ್ಮದಿಯಾಗಿ ಬದುಕೋದಕ್ಕಂತೂ ನಾನು ಬಿಡಲ್ಲ. ನಿನ್ನಂತ ಒಂದು ಜಾಗ ಇರೋದು ಗೇಟ್ ಆಚೆ, ನಾಯಿಗಿರೋ ನಿಯತ್ತಾದ್ರೂ ಇದ್ದಿದ್ರೆ ಗೇಟ್ ಹತ್ರ ಇರು ಅಂತ ಹೇಳ್ತಿದ್ದೆ. ಅಜ್ಜಿ, ಈ ಮದ್ವೆ ನನಗೆ ಆಸಕ್ತಿ ಇರಲಿಲ್ಲ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಇವಳಿಗೆ ಆರತಿ ಮಾಡೋ ಸಂದರ್ಭ ಬಂದ್ರೆ ನಾವೇ ಈ ಮನೆ ಬಿಟ್ಟು ಆಚೆ ಹೋಗ್ತೀವಿ. ನಮ್ಮನ್ನ ಹೊರಗೋಗಿ ಅಂತ ಕಳಿಸ್ತಿರೋ ನೀವೇ ನಮ್ಮ ಮನೆವರೆಗೂ ಬರ್ತೀರಾ? ಎಲ್ಲ ವಿಘ್ನಗಳನ್ನು ಮೀರಿ ಈ ಮದುವೆ ಆಗಿದೆ ಅಂತಂದ್ರೆ ಇದು ಆ ಭಗವಂತನ ಲೀಲೆನೆ. ಅಂದಮೇಲೆ ಅವನೇ ಎಲ್ಲ ಸರಿ ಮಾಡ್ತಾನೆ ಅಂತ ಆಯಿತು. ಆದರೆ ಅಷ್ಟರಲ್ಲೇ ಪಾಪ ನನ್ನ ಸೊಸೆಗೆ ಶಿಕ್ಷೆ ಕೊಡೋದು ಎಷ್ಟು ನ್ಯಾಯ? ಇಂಥ ಸಮಯದಲ್ಲಿ ನಾನು ಅವಳಿಗೆ ಧೈರ್ಯ ಹೇಳಬೇಕು. ಫೋನ್ ಮಾಡಿ ಮಾತಾಡೋದಕ್ಕಿಂತ ನೇರವಾಗಿ ಹೋಗಿ ಮಾತಾಡೋದೇ ಒಳ್ಳೆಯದು. ಅಪ್ಪ ಅಪ್ಪ, ಯಾಕೆ ಇಷ್ಟೊಂದು ಕೋಪದಲ್ಲಿ ಕಿರಿಸ್ತಾ ಇದೆಯಾ? ಅಪ್ಪ ಎಲ್ಲಿ ಹೋದ್ರಮ್ಮ? ಇನ್ನೆಲ್ಲಿರ್ತಾರೆ? ಆಗಿರೋದನ್ನ ಯೋಚನೆ ಮಾಡಿಕೊಂಡು ರೂಮ್ನಲ್ಲಿ ಕೂತಿರ್ತಾರೆ. ಈ ಪರಿಸ್ಥಿತಿನಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅಮ್ಮ. ಮತ್ತಿನ್ನೇನೆ ರಾಜಾರೋಷವಾಗಿ ಮೀಸೆ ತಿರುಗಿಕೊಂಡು ಮೆರೆಯೋಕ್ಕಾಗುತ್ತಾ? ಯಾರು ಏನ್ ಬೇಕಾದ್ರೂ ಹೇಳಿ, ಅಕ್ಕ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತೀನಿ ಅಮ್ಮ. ಅದನ್ನ ನೀವು ಇಲ್ಲಿ ಬಾಯಿ ಪಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹೌದಮ್ಮ, ನಿನ್ ಮಾತು ಸತ್ಯ. ನಾವಿಲ್ಲಿ ಮಾತಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅಕ್ಕನ ಮೇಲೆ ಬಂದಿರೋ ಕಳಂಕನೂ ದೂರ ಆಗಲ್ಲ. ಅದಕ್ಕೆ ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಕ್ಕನ ಜೀವನದಲ್ಲಿ ಆಟ ಆಡಿದ ವ್ಯಕ್ತಿ ಯಾರು ಅಂತ ಪತ್ತೆ ಮಾಡಿ ಏಜಿ ಅವ್ರ ಮುಂದೆ ನಿಲ್ಲಿಸಿ ಅಕ್ಕ ಯಾವ ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋಣ. ಒಂದು ವೇಳೆ ಇವಳು ಹೇಳ್ದಾಗೆ ಆಯಿತು ಅಂದರೆ ಆ ದೇವ್ ಅವನ ಜೊತೆ ನಾನು ಸಿಕ್ಕಾಕೊಂಡು ಬಿಡ್ತೀವಿ. ಆಮೇಲೆ ಜೈಲಿನಲ್ಲಿ ರಾಗಿ ಮುದ್ದೆ ಮುರಿಬೇಕಾಗತ್ತೆ. ಇಲ್ಲ ಇಲ್ಲ, ಹಾಗಾಗಬಾರ್ದು. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಹೌದಮ್ಮ, ನೀನು ಹೇಳ್ದಾಗೆ ಆಗಲಿ. ಹೋಗಿರೋ ಮರ್ಯಾದೆ ಜೊತೆಗೆ ಒಂದಷ್ಟು ದುಡ್ಡು ಖರ್ಚಾಗುತ್ತೆ, ಆಗಲೇ ಬಿಡು. ಹಾಗಂತ ನಾವು ಸುಮ್ಮನೆ ಕೂತ್ರೆ ಅಕ್ಕ ಅಪರಾಧಿಯಾಗಿ ಉಳಿತಾಳಮ್ಮ. ಹಾಗಂತ ಏಜರ್ ಮರ್ಯಾದೆ ಕಳೆಯೋದಾ? ಅಲ್ಲ ಅಕ್ಕ, ನಿನ್ನ ಜೀವನದಲ್ಲಿ ಯಾರೋ ಒಬ್ಬ ಆಟ ಆಡಿದಾನೆ. ಯಾರವನು? ಯಾಕಷ್ಟೆಲ್ಲ ಆಟ ಆಡ್ದನ್ನೋ ಪ್ರಶ್ನೆ ನನಗೂ ಕಾಡ್ತಿದೆ ಚುಕ್ಕಿ. ಆದರೆ ಅದನ್ನ ಪತ್ತೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅವನೆಲ್ಲ ಸಾಕ್ಷಿಗಳನ್ನ ನಾಶ ಮಾಡಿದ್ದಾನೆ. ಅದು ಅಲ್ಲದೆ ನಿಮಗೆ ಗೊತ್ತಿಲ್ಲ ನಿನ್ ಕಿಡ್ನಾಪ್ ಮಾಡಿದ್ದೇನೆ ಅಂದಮೇಲೆ ಅವ್ನು ಸಾಮಾನ್ಯದನಲ್ಲ ಚುಕ್ಕಿ. ಅದಕ್ಕೆ ಅಕ್ಕ ನಾನು ಹೇಳ್ತಿರೋದು, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅದರಿಂದ ಏಜೆ ಮನೆತನದ ಮರ್ಯಾದೆ ಹೋಗುತ್ತೆ. ಹೌದು ಚುಕ್ಕಿ, ಏಜೆ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆ ಅಂದಮೇಲೆ ಮೀಡಿಯಾದವ್ರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಇದು ಹೊರಗೆ ಬರಬಾರ್ದು ಅಂತ ಅವ್ರು ತುಂಬ ಪ್ರಯತ್ನ ಪಡ್ತಿದ್ದಾರೆ ಚುಕ್ಕಿ. ಅಂಥದ್ರಲ್ಲಿ ನಾವು ಪೊಲೀಸು ಕೇಸು ಅಂತ ಹೋದರೆ ಏನಾಗಬಾರ್ದು ಅಂತ ಅಂದ್ಕೊಂಡಿದ್ರೋ ಅದನ್ನು ನಾವೇ ಮಾಡೋದು ಎಷ್ಟು ಸರಿ ಚುಕ್ಕಿ? ಹಾಗಾದ್ರೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ ಅಂತ್ಯಾ? ಬಿಡದೆ ಬೇರೆ ದಾರಿ ಇಲ್ಲ ಚುಕ್ಕಿ. ನೀಲ ಹೇಳ್ತಾರ ಸರಿ ಇದೆ. ಇದನ್ನ ಇನ್ನಷ್ಟು ದೊಡ್ಡದು ಮಾಡೋದು ಬೇಡ ಕಣೆ. ನೋಡು, ಒಂದ್ ವೇಳೆ ಸರ್ಪದ ಕೈನಲ್ಲಿ ಸಿಕ್ಕಾಕೊಂಡ್ರು ಕಚ್ಚಿಸ್ಕೊಡೋದನ್ನ ತಪ್ಪಿಸ್ಕೋಬಹುದು. ಆದರೆ ಸಮಾಜದ ಬಾಯಿಗೆ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಚುಚ್ಚು ಮಾತಾಡಿ ಮಾತಾಡಿ ನಮ್ಮನ್ನ ಕೊಂದು ಬಿಡ್ತಾರೆ. ಆಮೇಲೆ ನಾವು ಬಚಾವಾಗಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು
ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಚುಕ್ಕಿ, ಪ್ಲೀಸ್. ನೀನಾದರೂ ಹೇಳಮ್ಮ. ನನಗೋಸ್ಕರ ನಿನ್ನ ಲೈಫ್ನೇ ತ್ಯಾಗ ಮಾಡಿಬಿಟ್ಟೆ ಅಕ್ಕ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು ನಿನ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಚುಕ್ಕಿ. ಅಕ್ಕ ಅಕ್ಕ ನಾವು ಈ ಮನೆಗೆ ಸೊಸೆಯಾಗಿ ಬಂದ ದಿನದಿಂದ ಒಂದು ಸರ್ತಿನೂ ನೀವು ಹಾಕಿದ ಗೆರೆನ ದಾಟಿಲ್ಲ ಏಜೆ. ನಾವು ತಪ್ಪು ಮಾಡಿದಾಗ ನೀವೇನೇ ಶಿಕ್ಷೆ ಕೊಟ್ಟರು ಅದನ್ನು ಯಾಕೆ ಅಂತ ಕೇಳದೆ ಸ್ವೀಕರಿಸಿದ್ದೀವಿ ಏಜೆ. ಮುಂದೇನೂ ನಿಮ್ಮ ಮಾತಿನ ವಿರುದ್ಧವಾಗಿ ನಾವು ನಡ್ಕೊಳ್ಳೋದಿಲ್ಲ ಏಜೆ. ನೀವು ಅವತ್ತು ಲೀಲಾನ ಮದುವೆ ಆಗ್ತೀನಿ ಅಂತ ಅನೌನ್ಸ್ ಮಾಡಿದಾಗ ನಾವು ಅಪೋಸ್ ಮಾಡಿದ ನಿಜ. ಆದರೆ ನೀವು ನಿಮ್ಮ ನಿರ್ಧಾರನ ಬದಲಾಯಿಸಲ್ಲ ಅಂತ ಗೊತ್ತಾದ ಮೇಲೆ ನೀವು ಕೊಟ್ಟ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಅನ್ನೋದಷ್ಟೇ ನಮ್ಮ ಯೋಚನೆ ಆಗಿತ್ತು. ಅವಳು ಮೆಹಂದಿ ಶಾಸ್ತ್ರದಿಂದ ಓಡ್ ಹೋಗಿ ನಮಗೆಲ್ಲ ಅವಮಾನ ಮಾಡಿದ್ಲು, ಅದಕ್ಕೆ ಕೋಪ ಬಂತು. ಅದು ಬಿಟ್ಟರೆ ನಮ್ಗೆ ಅವಳ ಮೇಲೆ ಯಾವ ದ್ವೇಷನೂ ಇರಲಿಲ್ಲ. ಅವಳು ಮತ್ತೆ ಮೋಸ ಮಾಡಿ ತಾಳಿ ಕಟ್ಟಿಸ್ಕೊಂಡು ನಿಮ್ಮ ಮನೆಗೆ ಬಂದಳು. ಅಂಥವಳ ಜೊತೆ ಬದುಕೋಕ್ಕೆ ನಮಗಿಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ವಿ ಏಜೆ. ಇದಕ್ಕೋಸ್ಕರನ ನಾನಿಷ್ಟೆಲ್ಲ ಕಷ್ಟಪಟ್ಟಿದ್ದು. ಈ ಮನೇಲಿ ಯಾರೂ ನನ್ನ ವಿರುದ್ಧವಾಗಿ ನಿಲ್ಲಬಾರ್ದು, ಮಾತಾಡಬಾರ್ದು, ನನ್ನ ನಿರ್ಧಾರಕ್ಕೆ ಬೆಲೆ ಕೊಡಲೇಬೇಕು, ಇದನ್ನೆಲ್ಲ ರೂಢಿಸ್ಕೊಂಬಂದಿತ್ತು ಇಂಥ ಒಂದು ಪರಿಸ್ಥಿತಿ ಬರದೇ ಇರಲಿ ಅನ್ನೋ ಉದ್ದೇಶದಿಂದ. ಇಷ್ಟೆಲ್ಲ ಗೊತ್ತಿತ್ತು ನೀವು 3 ಜನ ಇವತ್ತು ಮನೆ ಬಿಟ್ಟು ಹೋಗೋದಕ್ಕೆ ನಿಂತಿದ್ರಲ್ಲ, ಅದರಿಂದ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ರ? ಸಾರಿ ಏಜೆ, ನಿಮಗೆ ಬೇಜಾರು ಮಾಡೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಆದರೂ ನೋವಂತೂ ಕೊಟ್ರಲ್ಲ.